ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಒಂದು ವಿಷಯಗಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಕೀ ಆನ್ಸರ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ, ಹಾಗಾದರೆ ಪ್ರತಿಯೊಂದು ಲೆಸನಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ರೀಡಿಂಗ್ ನಿಮ್ಮ ನಾಳೆ ಪರೀಕ್ಷೆ ಇದೆ. ಇವತ್ತು ಈ ಪ್ರಶ್ನೆಗಳನ್ನು ಓದ್ಕೊಂಡು ಹೋದರೆ ಸಾಕು. ಹಾಗಾದರೆ 50+ ಪಕ್ಕ, ಯಾಕಂದರೆ ಲೇಟೆಸ್ಟ್ ಪ್ರಶ್ನೆಗಳು. ಬನ್ನಿ ಹಾಗಾದರೆ ನೋಡಿಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಯಾರು ಅಂದರೆ A.O. ಹ್ಯೂಮ್. ಇದು ಒಂದು ಪ್ರಶ್ನೆ ಹೈಲೈಟ್ ಇದೆ, ನೆನ್ಪಿಟ್ಕೊಳ್ಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು. ಪ್ರಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಓಕೆ, ನೆಕ್ಸ್ಟು ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು 26 ಜನವರಿ 1950. ನಿಮಗೆ ಬಹಳ ಅಂದರೆ ಕನ್ಫ್ಯೂಸ್ ಆಗುತ್ತೆ ಎರಡರಲ್ಲಿ. ಇದು ಫಿಕ್ಸ್ ಬರುವಂಥದ್ದು ಪ್ರಶ್ನೆ, ಬಟ್ ಪ್ರಶ್ನೆಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಭಾರತದ ಸಂವಿಧಾನವು ಜಾರಿಗೆ ಬಂದಿದ್ದು 26 ಜನವರಿ 1950, ಬಟ್ ಅಂಗೀಕಾರವಾದದ್ದು 1949 ನವಂಬರ್ 26ರಂದು. ನೆನ್ಪಿಟ್ಕೊಳ್ಳಿ, ಎರಡರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದ್ವಿಸರ್ಕಾರ ಪದ್ಧತಿ ಯಾವುದಂದ್ರೆ ಡಯಾರ್ಕಿ ಅಂತ ಹೇಳ್ತೀವಿ. ಇದೊಂದು ಬರುತ್ತೆ, ನಿಮಗೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದೊಂದು ಹೈದರಾಬಾದ್ನ ಅರಾಜಕತೆಯನ್ನು ಅಂತ್ಯಗೊಳಿಸಲು ಮಾಡಿದ ಪೊಲೀಸ್ ಕಾರ್ಯಾಚರಣೆ ಯಾವುದಂದರೆ ಆಪರೇಷನ್ ಪೋಲೋ ಅಂತ ಹೇಳ್ಬೋದು ನಾವು. ಯಾವುದು? ಆಪರೇಷನ್ ಪೋಲೋ ಅಂತ ಹೇಳ್ತೇವೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ಇಲ್ಲಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. 1919 ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಇಲ್ಲಿ ಒಂದು ನೇಮಿಸಲಾಗಿತ್ತು. ಇದು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತ್ತು. ಅದು ಯಾವುದಂದ್ರೆ ಸೈಮನ್ ಕಮಿಷನ್. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದೊಂದು ಪ್ರಶ್ನೆ, ದುಂಡು ಮೇಜಿನ ಸಮ್ಮೇಳನಗಳು. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತು ಅಂದರೆ 1930ರಂದು. ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931. ತೃತೀಯ ದುಂಡು ಮೇಜಿನ ಸಮ್ಮೇಳನ 1932. ಇವೆಲ್ಲವೂ ಕೂಡ ಲಂಡನ್ನಲ್ಲಿ ನಡೀತವೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದೊಂದು ಕೇಳ್ತಾರೆ ನಮಗೆ. ಸಿಮ್ಲಾ ಒಪ್ಪಂದ. ಇಂದಿರಾ ಗಾಂಧಿ ಮತ್ತು Z.A. ಭುಟ್ಟೋರವರು ಇದಕ್ಕೆ ಸಹಿ ಹಾಕ್ತಾರೆ. ಸಿಮ್ಲಾ ಒಪ್ಪಂದಕ್ಕೆ ಯಾರೆಲ್ಲ ಸಹಿ ಹಾಕ್ತಾರೆ ಅಂದರೆ ಇಂದಿರಾ ಗಾಂಧಿ ಮತ್ತು Z.O. ಭುಟ್ಟೋರವರು ಹಾಕಿರ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇದೊಂದು ಕೇಳ್ತಾರೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನಾವು ಹೇಳಬೇಕಾಗತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಈ 1ನೇ ಲೆಸನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೇ ಒಂದು ಫಸ್ಟ್ ಲೆಸನಲ್ಲಿ 5 ಅಂಕದ ಪ್ರಶ್ನೆಗಳು ನೋಡಿ. 1935 ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿರಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು? ವಿವರಿಸಬೇಕಾಗತ್ತೆ ಕರೆಕ್ಟಾಗಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ. ಇದೊಂದು ಪ್ರಶ್ನೆ. ಇಷ್ಟು 2 ಪ್ರಶ್ನೆ ಹೈಲೈಟ್ ಇದೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 2ನೇ ಒಂದು ಲೆಸನ್ನು. ಇದೊಂದು ಭಾಳ ಇಂಪಾರ್ಟೆಂಟು. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕು ಅನ್ನೋದಕ್ಕೆ ಕಾರಣಗಳನ್ನು ನೀಡಿ. ಇದು ಭಾಳ ಇಂಪಾರ್ಟೆಂಟ್. 1 by 1 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟ್ 2ನೇ ಲೆಸನಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. 2ನೇ ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ನಾವು ನೋಡೋದಾದರೆ ಇಲ್ಲಿ ನೋಡಿ. ಇಲ್ಲಿ ಭಾರತದ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕೇಳ್ತಾರೆ ನಿಮಗೆ, ಯಾಕಂದರೆ ಪ್ರಸ್ತುತವಾಗಿರುವಂಥದ್ದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನಿಮಗೆ. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಎಷ್ಟನೇದಂದರೆ 61ನೇ ತಿದ್ದುಪಡಿ ಬರುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು EVMನ ವಿಸ್ತಾರ ರೂಪ ಯಾವುದಂದರೆ ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳ್ತೀವಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಸಿದ್ದು 1998ರಲ್ಲಿ ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1 ಏಪ್ರಿಲ್ 1985ರಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಯಾವುದಪ್ಪ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ನಿರ್ದಿಷ್ಟ ವಯೋಮಾನದ ಎಲ್ಲರೂ ಯಾವುದೇ ತಾರತಮ್ಯವಿಲ್ಲದೆ ಮತದಾನ ಮಾಡುವಂಥದ್ದು. ಓಕೆನಾ. ಇದೊಂದು ಪ್ರಶ್ನೆ ಬರುತ್ತೆ, ಓದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇವಾಗ ನೋಡಿ, ಭಾರತದ ರಾಜಕೀಯ ಒಂದು ಪಕ್ಷಗಳನ್ನು ಬರೀಲಿಕ್ಕೆ ಹೇಳ್ತಾರೆ. ಯಾವುದಾದ್ರೂ 2: ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಆಮ್ ಆದ್ಮಿ ಪಕ್ಷ, ಕಮ್ಯುನಿಸ್ಟ್ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ. ಭಾಳ ಇದ್ದಾವೆ. ಓಕೆನಾ. ಇವು ಎಲ್ಲವೂ ಕೂಡ ಬರೀರಿ. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ. ಇದೇನು ತೊಂದರೆ ಇಲ್ಲ. ಇದು ಬರುವಂಥ ಸಂಭವ ಜಾಸ್ತಿ ಇದೆ. ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಬರೆಯಿರಿ ಅಂತಿದೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು 1 by 1 ಪಾಯಿಂಟ್ಸ್ಗಳನ್ನು ಬರೀತಾ ಹೋಗ್ರಿ. ಇನ್ನೊಂದು ಇದೇನು ತೊಂದರೆ ಇಲ್ಲ, ಇದನ್ನು ಕೇಳೋದಿಲ್ಲ ಅವರು.
ರಾಜಕೀಯ ಪಕ್ಷಗಳ ಕಾರ್ಯಗಳು ಬೇಡ. ಓಕೆ, ಅದು ಒಂದು ಪ್ರಶ್ನೆ ಹೈಲೈಟ್ ಇದೆ ಅದರಲ್ಲಿ, ಅದೊಂದು ಓದ್ಕೊಂಬಿಡಿ. ಅಧ್ಯಾಯ 3 ಭಾರತದ ಆಡಳಿತ ಯಂತ್ರದಲ್ಲಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇಲ್ಲೊಂದಿದೆ ನೋಡಿ. ಇಲ್ಲಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಇರ್ತಾರೆ? ಮುಖ್ಯ ಕಾರ್ಯದರ್ಶಿ ಇರ್ತಾರೆ. ಇಲ್ಲಿ ಭಾಳ ಆಡಳಿತದ ಮೂಲ ಪದ ಯಾವುದು ಅಂದರೆ ಲ್ಯಾಟಿನ್ ಪದಗಳಾದ ಆ್ಯಡ್ ಮತ್ತು ಮಿನಿಸ್ಟೈರ್ ಅಂತ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಿಮಗೆ CAT ಅಂತ ಕೇಳ್ಬೋದು, KIT ಕೇಳ್ಬೋದು. ಇವೆಂದೆರಡು ಕರೆಕ್ಟಾಗಿ ಇದು ಮಾಡ್ಕೊಳ್ರಿ. ಇಲ್ಲಾಂದ್ರೆ IAS IPS IFS ಅಂತ ಕೇಳ್ಬೋದು. ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂದರೆ 65 ವರ್ಷ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದ ಸಂವಿಧಾನ 302. ಇದು ಈ ವಿಧಿಗಳು ಇದಾವಲ್ಲ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವು 3 ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದು, ಕೇಂದ್ರ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ನೀಡುವುದು ಯಾರಿಗಪ್ಪ ಅಂದರೆ ರಾಷ್ಟ್ರಪತಿಯವರಿಗೆ ನೀಡ್ತದೆ. ನೆನ್ಪಿಟ್ಕೊಳ್ರಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಈ ಒಂದು ಲೆಸನಲ್ಲಿ 3ನೇ ಲೆಸನಲ್ಲಿ 5 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ಇದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿ ಏನು ಬೇಡ, ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸ್ರಿ. ಇದೊಂದು ಬರುತ್ತೆ ನಿಮಗೆ 5 ಮಾರ್ಕ್ಸಿಗೆ ಬರೋದು. ಓಕೆ, ನೆಕ್ಸ್ಟು ಅಖಿಲ ಭಾರತ ಸೇವೆಗಳ ಬಗ್ಗೆ ಬರೀರಿ. ಇದೇನು ಬರಲ್ಲ, ಇದು ಒಂದು ಬರ್ಬೋದು ನಿಮಗೆ, ಭಾಳ ಇಂಪಾರ್ಟೆಂಟು. ಕೆಳಗಿನ ಚಿತ್ರವನ್ನು ಲಿಖಿಸಿದ ರಚನೆಯನ್ನು ಬರೀರಿ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಇದೊಂದು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ, 5 ಅಂಕಕ್ಕೆ ಬರುತ್ತೆ. ಇಷ್ಟೇ ನೀವು ಆನ್ಸರ್ ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ 4ನೇ ಅಧ್ಯಾಯ 4 ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ನೋಡಿಲಿ, ಈ ಒಂದು 4ನೇ ಅಧ್ಯಾಯದಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಒಂದೊಂದಕ್ಕದ್ದು. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇದು ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಯಾವಾಗಾಯಿತು ಅಂದರೆ 1994ರಲ್ಲಿ ಆಗುತ್ತೆ. ನೆಕ್ಸ್ಟ್ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಇದೊಂದು ಕೇಳ್ತಾರೆ. ವಿಶ್ವ ಪರಿಸರ ದಿನ ಇದೊಂದು ಕೇಳ್ತಾರೆ. ಕಾರ್ಮಿಕ ದಿನ ಇದೊಂದು. ಇವೆರಡು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಿಮಗೆ, ಹಿಂದೂ ವಿಡೋಸ್ ಹೋಮ್ 1890 ಪುನಾದಲ್ಲಿ ಸ್ಥಾಪನೆ ಆಯಿತು. ಇದೊಂದು ಕೇಳ್ತಾರೆ. ನೆಕ್ಸ್ಟು ಇದೊಂದು ವಿಶ್ವದ ಕಾರ್ಮಿಕರಿಗೆ ಒಂದಾಗಿ ಗುಲಾಮಗಿರಿಯ ಸಂಕುಲಿಯ ಹೊರತು ನೀವೇನನ್ನು ಕಳೆದುಕೊಳ್ಳೋದಿಲ್ಲ. ಇದು ಕಾರ್ಮೆಕ್ಸರವರು ಹೇಳಿದ್ದಾರೆ ಈ ಒಂದು ಮಾತನ್ನು. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಯಾವುದು ಅಂದರೆ, ನೆಕ್ಸ್ಟ್ ಇಲ್ಲಿ ನೋಡಿ, UDHR ವಿಸ್ತಾರ ರೂಪ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ದಲಿತ ಚಳುವಳಿಗೆ ಕಾರಣಗಳನ್ನು ವಿವರಿಸ್ರಿ. ಇದು ಕೂಡ ಹೈಲೈಟ್ ಕ್ವಶನ್, ಇದೊಂದು ಕೂಡ ಇದು ಮಾಡ್ಕೊಳ್ಳಿ. ಕಾರ್ಮಿಕ ಚಳುವಳಿಯ ಕಾರಣಗಳು, ಇದೊಂದು ಕೂಡ ಹೈಲೈಟ್ ಪ್ರಶ್ನೆ. ನೆಕ್ಸ್ಟ್ ಮಹಿಳಾ ಚಳುವಳಿ ಕಾರಣಗಳು, ರೈತ ಇದೊಂದು ತುಂಬ ಇಂಪಾರ್ಟೆಂಟ್. ರೈತ ಚಳುವಳಿಯ ಕಾರಣಗಳು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 5ನೇ ಲೆಸನಲ್ಲಿ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸಿತು ಸವಾಲುಗಳಲ್ಲಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ನೋಡಿಲಿ, ಭಾರತದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ಇರುವ ಸಂಸ್ಥೆಗಳು ಯಾವುದೆಲ್ಲ ಅಂದರೆ ಕೇಂದ್ರೀಯ ತನಿಖಾ ದಳ, ಕೇಂದ್ರೀಯ ಜಾಗೃತ ದಳ, ಲೋಕಪಾಲ್ ಸಂಸ್ಥೆ, ಲೋಕಾಯುಕ್ತ ಸಂಸ್ಥೆ ಅಂತ ಬರುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜನಾಂಗೀಯ ನಾಡು ಯಾವುದು ಅಂದರೆ ಆಫ್ರಿಕಾ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಓಬನ್ಸ್ಬನ್ ಸಂಸ್ಥೆ ಅಂತ ಹೇಳ್ಬೋದು ನಾವು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್, ಭಾರತದ ಪ್ರಥಮ ಬಾರಿಗೆ ಲೋಕಾಯುಕ್ತ ಸಮಸ್ಯೆಯನ್ನು ಜಾರಿಗೆ ತಂದ ರಾಜ್ಯ ಮಹಾರಾಷ್ಟ್ರ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು ಅಮರ್ತ್ಯ ಸೇನ್ ಅಂತ ಹೇಳ್ಬೋದು ನಾವು. ಓಕೆನಾ. ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೊಂದು ಬರುತ್ತೆ. 40 ವಿಧದ ಭ್ರಷ್ಟಾಚಾರ ಕೌಟಿಲ್ಯವರು ಗುರುತಿಸಿದ 40 ವಿಧದ. ಇದೇನು ತೊಂದರೆ ಇಲ್ಲ, ಬರೋದು ಡೌಟ್. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳೇನು ವಿವರಿಸ್ರಿ. ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಲೋಕಾಯುಕ್ತದ ರಚನೆ ಕಾರ್ಯಗಳನ್ನು ವಿವರಿಸ್ರಿ. ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಇಷ್ಟೇ ಇಲ್ಲಿ ಕೊಟ್ಟಂತಹ ಉತ್ತರಗಳನ್ನೇ ನೀವು ಅಲ್ಲಿ ಬರೆದ್ರೆ ಸಾಕು. 10 ಅಂಕದ ಪ್ರಶ್ನೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ ಬಂದುಬಿಟ್ಟು ಅನಕ್ಷರತೆ ಕಾರಣಗಳೇನು, ಇದು ಹೇಗೆ ಪ್ರಜಾಪ್ರಭುತ್ವ ಅಡ್ಡಿಯಾಗಿದೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿದೆ. ಇದೊಂದು ಕೋಮುವಾದ ಕಾರಣಗಳನ್ನು ತಿಳಿಸಿ. ಇದು ಭಾಳ ಹೈಲೈಟ್ ಕ್ವಶನ್. ಇವೆರಡು ಕ್ವಶನ್ ಮತ್ತು ಇದು ಭಾರತದ ಭಯೋತ್ಪಾದಕ ಕಾರಣಗಳು ಬರೆಯ. ಈ 3 ಪ್ರಶ್ನೆಗಳಲ್ಲಿ ಒಂದು ಫಿಕ್ಸ್ ಪ್ರಶ್ನೆ ಇದ್ದೇ ಇರುತ್ತೆ. ಕರೆಕ್ಟಾಗಿ ಓದ್ಕೊಂಬಿಡಿ ಅವನು. ಓಕೆನಾ. ನೆಕ್ಸ್ಟ್ ಅಧ್ಯಾಯ 6 ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. ಇದರಲ್ಲಿ NDA ಮತ್ತು UPA ಕೇಳ್ತಾರೆ. ನೆಕ್ಸ್ಟು ಅಸ್ಮಿತೆ ರಾಜಕೀಯವನ್ನು ಗುರುತಿಸಿದವರು ಯಾರು, ಎಲಿಯ ಕಾಫ್ಮ್ಯಾನ್ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಇಲ್ಲಿ ಹಣಕಾಸು ಆಯೋಗವನ್ನು ರಚಿಸಿದವರು ಯಾರಪ್ಪ ಅಂದರೆ ರಾಷ್ಟ್ರಪತಿ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟು
ಇಲ್ಲಿ ಮತದಾನದ ಮನಸ್ಸನ್ನು ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ರಾಜೀವ್ ಗಾಂಧಿ ಅಂತ ನಾವು ಹೇಳ್ಬೋದು. ಓಕೆನಾ. ಹಣಕಾಸು ಆಯೋಗವನ್ನು ರಚಿಸಿದವರು ರಾಷ್ಟ್ರಪತಿ. ಇದೊಂದು. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರ ಹೊಂದಿರುವ 2 ರಾಷ್ಟ್ರಗಳು ಯಾವುದಪ್ಪ ಅಂದರೆ ಭಾರತ ಮತ್ತು ಫ್ರಾನ್ಸ್. ಓಕೆ, 5 ಅಂಕದ ಪ್ರಶ್ನೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಯಾವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರದ ದೋಷಗಳು ಕೇಳಿದರೆ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಇದೇನು ತೊಂದರೆ ಇಲ್ಲ, ಆದರೆ ಭಯೋತ್ಪಾದನೆ ವಿರುದ್ಧ ಯುವಜನತೆ ಪಾತ್ರವನ್ನು ವಿವರಿಸ್ರಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ. ಓಕೆನಾ, ಇದೇನು ತೊಂದರೆ ಇಲ್ಲ. ನೆಕ್ಸ್ಟ್, 7ನೇ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಬರುತ್ತೆ. ಲಿಬಿಯಾದ ನಿರಂಕುಶಾಧಿಕಾರಿ ಹ್ಯೂಮರ್ ಗಡಾಫಿ ಅಂತ ಹೇಳ್ಬೋದು. ಲಿಬಿಯಾದ ಸಂವಿಧಾನಿಕ ಮತ್ತು ಆನುವಂಶಿಕ ರಾಜಪ್ರಭುತ್ವ ಮುಖ್ಯಸ್ಥರು ಇದ್ರಿಸ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ ಲೇಸಸ್ ಫೇರ್ ಅಂದರೆ ಮುಕ್ತ ವ್ಯಾಪಾರ ನೀತಿ ಅಂತ ಇಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್, ಸಿರಿಯಾ ದೇಶವು ಫ್ರಾನ್ಸ್ನಿಂದ ಮುಕ್ತಿ ಪಡೆದ ವರ್ಷ 1946. ಇದೊಂದು ಪ್ರಶ್ನೆ ಬರುತ್ತೆ. LPG ವಿಸ್ತಾರ ರೂಪ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಇದು ಮಾತ್ರ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಇದರಲ್ಲಿ 10 ಅಂಕದ ಪ್ರಶ್ನೆಗಳು ಪಿಕ್ಸ್ ಬರುವಂಥದ್ದು. ಇದು ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳನ್ನು ಬರೆಯಿರಿ. ಇದೊಂದು ಪಿಕ್ಸ್ ಪ್ರಶ್ನೆ ಇದು. ಇದೊಂದು ಉದಾರೀಕರಣ ಅರ್ಥ, ಇದೊಂದು 2ರಲ್ಲಿ ಅಥವಾ ಜಾಗತೀಕರಣ. ಇವು 3ರಲ್ಲಿ ಪಿಕ್ಸ್ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಇದರಲ್ಲಿ ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದಂದರೆ ಭದ್ರತಾ ಮಂಡಳಿ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್ನಲ್ಲಿದೆ. ನೆಕ್ಸ್ಟು ಸಾರ್ಕ್ನ ಸ್ಥಾಪನೆ 1985ರಲ್ಲಿ ನಡೀತದೆ. ಅದರ ಕೇಂದ್ರ ಕಚೇರಿ ಕಠ್ಮಂಡುನಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆನಾ. ನೆಕ್ಸ್ಟು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಭಾಳ ಇಂಪಾರ್ಟೆಂಟ್ ಇದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಬ್ರೆಜಿಲ್ನ ಒಂದು ಸದಸ್ಯ ರಾಷ್ಟ್ರಗಳಿವು. ಓಕೆ, ನೆಕ್ಸ್ಟು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಇವು ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಕೇಳ್ತಾರೆ ನಿಮಗೆ. ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗಸಭೆಗಳನ್ನು ಕೇಳ್ತಾರೆ. ಓಕೆ, ಇವೆಲ್ಲವೂ ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡಲೇಬೇಕಾಗತ್ತೆ. ಓಕೆನಾ. ಓಕೆ, ಇಷ್ಟಾದ ಮೇಲೆ ಇನ್ನೊಂದು ಸಾರ್ಕ್ನ ಮೊದಲ ಶೃಂಗಸಭೆ ನಡೆದ ಢಾಕಾದಲ್ಲಿ ನಡೀತದೆ. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆ ಭಾರತದ ಮತ್ತು ಸಾರ್ಕ್ನ ಸಹಕಾರ ಕ್ಷೇತ್ರಗಳಿವು, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ, ಕೆಲವು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯನ್ನು ಕುರಿತು ಬರೀಬೇಕು. ಇವನ್ನೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ವಿವರಿಸಬೇಕು. ವಿಶ್ವಸಂಸ್ಥೆ ಭಾರತ ಪಾತ್ರ ವಿವರಿಸಬೇಕು. ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಅಧ್ಯಯ ಭಾರತದ ವಿದೇಶಾಂಗ ನೀತಿ, ಇದು ಕೂಡ ಸರಿಯಾಗಿ ಸ್ವಲ್ಪ ಸ್ಟಡಿ ಮಾಡಿಕೊಳ್ರಿ. ಯಾಕಂದರೆ ಇದರಲ್ಲಿ ಕೂಡ 10 ಅಂಕದ್ದು ಭಾರತದ ವಿದೇಶಾಂಗ ನೀತಿ ಮೂಲ ತತ್ವಗಳನ್ನು ಕೇಳ್ತಾರೆ. ಇದೊಂದು ಓದ್ಕೊಂಬಿಡಿ. ಓಕೆ, ನೆನ್ಪಿಡಬೇಕಾದ ಮುಖ್ಯ ಅಂಶಗಳು ಇವು ನೋಡಿರಿ. ಇವು ಎಲ್ಲ ಒಪ್ಪಂದಗಳು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದು ನೆನ್ಪಿಡಬೇಕಾದಂಥ ಒಂದು ಒಪ್ಪಂದಗಳು. ಇದೊಂದು ದಿನಾಚರಣೆಗಳು ನೆನ್ಪಿಟ್ಕೊಳ್ರಿ. ರಾಜ್ಯಗಳ ವಿಭಜನೆ ನೆನ್ಪಿಟ್ಕೊಳ್ಳಿ. ಅಧಿಕಾರ ಓದಿ. ಇದೊಂದು ವಿಸ್ತಾರ ರೂಪ. ಇವಿಷ್ಟು ನೆನ್ಪಿಟ್ಕೊಳ್ಳಬೇಕಾಗತ್ತೆ ನೀವು. ನೆಕ್ಸ್ಟ್, ಪ್ರಮುಖ ಕಾಯ್ದೆಗಳು ಇವು ಭಾಳ ಇಂಪಾರ್ಟೆಂಟ್. ಇವು ಕಾಯ್ದೆಗಳು ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬಿರುದುಗಳು ಸಿಕ್ಕಂಥ ಬಿರುದುಗಳು ನೀವು ನೆನ್ಪಿಟ್ಕೊಳ್ಳಿ. ಇವು ಕೇಳ್ತಾರೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಪ್ರಥಮ ವ್ಯಕ್ತಿಗಳು ಇವರೆಲ್ಲ ಪ್ರಥಮವಾದಂಥ ವ್ಯಕ್ತಿಗಳು. ಇದನ್ನು ಸರಿಯಾಗಿ ಇದು ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನಾ ವರ್ಷ ಮತ್ತು ಸದಸ್ಯ ರಾಷ್ಟ್ರಗಳು. ಓಕೆ, ಇದೊಂದು ತುಂಬ ಇಂಪಾರ್ಟೆಂಟ್. ಇದೊಂದಿಷ್ಟು ಇದು ಮಾಡ್ಕೊಳ್ಳಿ. ಸ್ಥಳಗಳು. ಓಕೆ, ಆಯೋಗದ ರಚನೆ, ಸಮಿತಿಗಳ ರಚನೆ ಇವುಗಳು ತುಂಬ ನೆನ್ಪಿಟ್ಕೊಳ್ಳುವಂಥ ಅಂಶಗಳು. ನೇಮಕಾತಿ, ಅಧಿಕಾರದ ನಿವೃತ್ತಿ ವಯಸ್ಸು ಭಾಳ ಇಂಪಾರ್ಟೆಂಟ್. ಕೇಳ್ತಾರೆ. ಉದಾಹರಣೆಗಳು ಇವೆಲ್ಲ ಇವು ಉದಾಹರಣೆ ಕೊಡುವಂಥದ್ದು. ಉದಾಹರಣೆ ಕೇಳ್ತಾರೆ ನಿಮಗೆ. ವಿಧಿಗಳು ಕೂಡ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ನಿಮ್ಮ ಬೋರ್ಡ್ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್. ರಾಜಕೀಯ ಪಕ್ಷ ಸ್ಥಾಪನೆ ಯಾವ ರಾಜಕೀಯ ಪಕ್ಷ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು. ಚಳುವಳಿ ಮತ್ತು ನಾಯಕರು ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಗುಣಗಳು. ಓಕೆ, ಭಾರತದಲ್ಲಿ ನಡೆದ ಸಾರ್ಕ್ನ ಸಮ್ಮೇಳನಗಳು. ಓಕೆ, ದುಂಡು ಮೇಜಿನ ಸಮ್ಮೇಳನಗಳು. ವಿವಿಧ ರಾಷ್ಟ್ರಗಳಲ್ಲಿ ಪಕ್ಷಾಂತರದ ಹೆಸರು, ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳು, ಪ್ರಸಿದ್ಧ ಹೇಳಿಕೆಗಳು. ಓಕೆ, ಯೋಜನೆ ಪರಿಕಲ್ಪನೆ ಸಿದ್ಧಾಂತ ಪ್ರತಿಪಾದಕರು, ಚಿತ್ರಾಧಾರಿತ ಪ್ರಶ್ನೆಗಳು ನೋಡ್ರಿ. ಇವು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವು. ಓಕೆನಾ. ಚಿತ್ರಾಧಾರಿತ ಪ್ರಶ್ನೆಗಳು ಇವು ಬಿಟ್ಟರೆ ಯಾವುದೂ ಬರೋದಿಲ್ಲ. ಓಕೆ, ಬಂದರೆ ಇದರಲ್ಲೇ ಬರ್ತದೆ ನಿಮಗೆ. ಓಕೆನಾ. ಇಷ್ಟು ಕರೆಕ್ಟಾಗಿ ಓದ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಒಂದು ರೀತಿಯ ಒಂದು ಕೀ ಆನ್ಸರ್ಸ್ಗಳು ನನ್ನ ಒಂದು ಚಾನಲಲ್ಲಿದ್ದಾವೆ. ಮುಖ್ಯಾಂಶಗಳು ಆ್ಯಂಡ್ ಮುಖ್ಯ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದ್ದಾವೆ.